ಹಲೋ, ಆದಾಬ್, ನಮಸ್ಕಾರ ಎಲ್ರಿಗೂ. ನಿಮ್ಮಿಂದ ನಿಮ್ಗಾಗಿ ತಯಾರಾದ ಹೊಸ ನನ್ ವಾಯ್ಸ್ ನನ್ ಚಾಯ್ಸ್ ಕಾರ್ಯಕ್ರಮನ ತಂದಿದ್ದೀನಿ. ಕಿಶೋರಿ ಕ್ಲಬ್ ನಲ್ಲಿರೋ ನಿಮ್ಗೋಸ್ಕರನೇ ಈ ಕಾರ್ಯಕ್ರಮ ಬರೋದು ಗೊತ್ತಾ? ಅದ್ ಗೊತ್ತು, ನೀವ್ಯಾರು ಅಂತ ಹೇಳಿ ಅಂದ್ರಾ? ಅಯ್ಯೋ ಸಾರಿ. ಹಲೋ, ನಾನ್ ಅನುಷಾ. ನನ್ ಜೊತೆ ಬಂದಿರೋದು ನನ್ ವಾಯ್ಸ್ ನನ್ ಚಾಯ್ಸ್ ಕಾರ್ಯಕ್ರಮ. ಹೊಸ ಐಡಿಯಾ, ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಹೊಸ ಐಡಿಯಾ, ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಂಗೇನ್ ಬೇಕು ಮಾಹಿತಿ, ಇನ್ನೇನ್ ಬೇಕು ಐಡಿಯಾಸ್, ಅದಕ್ಕೇನ್ ಬೇಕು ವೇದಿಕೆ. So come and put your hands up, sing with me now. ಇದು ನನ್ ವಾಯ್ಸ್, ಅಬ್ಬಬ್ಬಬ್ಬಾ, ಏನ್ ಬಿಸ್ಲು. ನೀರ್ ಎಷ್ಟು ಕುಡಿದ್ರೂ ಸಾಕಾಗ್ತಿಲ್ಲ ಅಲ್ವಾ? ಫ್ಯಾನ್ ಗಾಳಿನೂ ಬಿಸಿಯಾಗಿ ಬೆಳಗಿನ ಜಾವ ತನಕ ನಿದ್ದೆ ಬರಲ್ಲ. ನಮ್ ಸುಮಂಗಲ ಮೇಡಮ್ ಹತ್ರ ಪಾಪ ನಮ್ ಕಿಶೋರಿಯರು ಈ ಟೈಮಲ್ಲಿ ಸೆಕೆ ತಡ್ಕೊಂಡು ಓದ್ಬೇಕಲ್ಲ, ಕಷ್ಟ ಅಲ್ವಾ ಅವ್ರಿಗೆ ಅಂದೆ. ಅದಕ್ಕವ್ರು, ಹಂಗೇನಿಲ್ಲ ಅನುಷಾ, ನಾವು ಬಿಸ್ಲಿಗೆ ಸೆಕೆಗೆ ಬಗ್ಗಲ್ಲ, ಓದ್ತೀವಿ ಅಂತಾರೆ ನಮ್ ಕಿಶೋರಿಯರು ಅಂದ್ಬಿಟ್ರು. ಇದೇ ತರ ಓದ್ತಿರೋ ನಮ್ ಕಿಶೋರಿಯರ್ಗೆಲ್ಲ ಆಲ್ ದಿ ಬೆಸ್ಟ್. ಓಹೋ, ನಮ್ಗೆ ಅವಕಾಶ ಕೊಡಿ, ನಾವು ಮಾತಾಡ್ತೀವಿ ಅಂತ ಯಾರೋ ಬಂದಿದ್ದಾರೆ, ಬನ್ನಿ ಕೇಳೋಣ. ನಿನ್ ಪರಿಚಯ ಮಾಡ್ಕೋತೀಯಾ? ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ. 9ನೇ ತರಗತಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾನು ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ರಕ್ಷಿತಾ ಅಂತ. ತಂದೆ ಹೆಸರು ಭೀಮನಾಯಕ್. ನಾನು ಓದುತ್ತಿರುವುದು ಸರ್ಕಾರಿ ಪ್ರೌಢಶಾಲೆ ದಿನ್ನಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ನೇತ್ರಾವತಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಉಂಡಿಪುರ, ಗುಂಡ್ಲುಪೇಟೆ ತಾಲೂಕು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಉಮಾ. 9ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಸೂರಪುರ. ಈಗ ಇಮ್ಯಾಜಿನ್ ಮಾಡ್ಕೋ, ನೀವು ಫೋನ್ ತೆಗೆದು ನೋಡೋ ಅಷ್ಟ್ರಲ್ಲಿ ನಿಮ್ ಫೋನ್ ಬ್ಯಾಟ್ರಿನೇ ಖಾಲಿ ಆಗಲ್ಲ. ಎಷ್ಟ್ ಬೇಕಾದ್ರೂ ಇಂಟರ್ನೆಟ್ ನ ಬಳಸ್ಬೋದು, ಡೇಟಾ ಖಾಲಿನೇ ಆಗಲ್ಲ ಅಂತ ಮೆಸೇಜ್ ಬಂದಿದೆ ಅನ್ಕೋ. ಅದ್ರಲ್ಲಿ ಏನೇನೆಲ್ಲ ಮಾಡ್ತೀರಾ? ಮಿಸ್ ಅಂದ್ರೆ ನನ್ ಕ್ಲಾಸ್ಗೆ ಯಾವ್ದಾವ್ದು ಇಂಪಾರ್ಟೆಂಟ್ ನೋಟ್ಸ್ ಇದೆ ಅಂದ್ರೆ ಸರ್ ಹೇಳ್ಕೊಟ್ಟಿರೋದ್ ಬಿಟ್ಟು ಇನ್ಯಾವ್ದ್ಯಾವ್ದಿದೆ ಅದನ್ನ ನೋಡ್ತೀನಿ. ಮ್ಯಾಮ್, ನಾನು ಓದಕ್ಕಿರ್ಬೋದು, ಟೆಸ್ಟ್ ಬೇಕು ಅಂತ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಗಳನ್ನ ಹುಡ್ಕೋದಾಗಿರ್ಬೋದು. ಆಮೇಲೆ ನನ್ಗೆ ಚಿತ್ರಕಲೆ ಬರೋದ್ರಿಂದ ಇಂಟ್ರೆಸ್ಟ್ ಇದೆ, ಅದಕ್ಕೆ ಯಾವ್ದಾದ್ರು ಟಿಪ್ಸ್ ಇದ್ರೆ ಅದನ್ನ ನೋಡ್ಕೋತೀನಿ. ಯಾರಿಗಾದ್ರೂ ಇಮಿಡಿಯೇಟ್ ಕಾಲ್ ಮಾಡಕ್ಕೂನು ಮಾಡ್ಬೋದ್ರಿ. ಯಾವಾಗ್ನು ರೀಚಾರ್ಜ್ ಕಾಲ್ ಆಗೋದಿಲ್ಲ, ಅದಕ್ಕಾಗಿ ನಾವ್ ಯಾವಾಗಾದ್ರೂ ಮೊಬೈಲ್ ಬಳಸ್ಬೋದು. ಮತ್ತೆ ಏನಾದ್ರು ಸರ್ ಮ್ಯಾಥ್ಸ್ ಹೇಳ್ಕೊಡ್ಲಿಲ್ಲ ಅಂತಾರೆ, ಲೆಕ್ಕ ನನಗೆ ಅರ್ಥ ಆಗಿಲ್ಲ ಅಂದ್ರೆ ಲೆಕ್ಕ ನೋಡ್ತೀನಿ. ಸ್ವಲ್ಪ ಮೇಕಪ್ ಮಾಡೋದು ಅದ್ಯಾವ್ದಿದ್ರೆ ಆ ಥಿಂಗ್ಸ್ ನೋಡ್ಕೋತೀನಿ. ಅಕಸ್ಮಾತ್ ನಾವು ಯಾವ್ದಾದ್ರು ಬೇರೆ ಸ್ಥಳಗಳು ನೋಡಿಲ್ದೇ ನೋಡೋದಾಗಿರ್ಬೋದು. ಆ ತರ ಇದ್ರೆ ಒಂದ್ ಸ್ವಲ್ಪ ಡ್ಯಾನ್ಸ್, ಒಂದ್ ಸ್ವಲ್ಪ 1 hour ಡ್ಯಾನ್ಸ್ ಕಲಿತೀನಿ. 1 hour ರಂಗೋಲಿ ಸ್ಪರ್ಧೆ ಏನಾದ್ರು ಇದ್ರೆ, ಒಂಥರ ದೊಡ್ಡದು ಈ ತರ ಕಾಂಪಿಟೇಷನ್ ಬಂದ್ರೆ ಆ ರಂಗೋಲಿ ಸ್ಪರ್ಧೆಗೆ ನೋಡ್ತೀನಿ. ನಾವು ಅರ್ಜೆಂಟ್ ಬರ್ಕದಿದ್ರು ನೋಡಿ ಬರ್ಕೋಬಹುದು, ಏನ್ ಡಾಟಾ ಅಥವಾ ಖಾಲಿ ಆಗೋದಿಲ್ಲ ಆಗ್ಲಿ. ಗೇಮ್ಸ್ ಅಂದ್ರೆ ಫುಲ್ ಆಡೋದಿಲ್ಲ, ಅವಾಗ್ಲೂ ಬರ್ಕಂದ್ರೆ ಸ್ವಲ್ಪ ಆಡ್ತಿರ್ತೀವಿ ಗೇಮ್ಸ್ ಅಂತದ್ದು. ಇದು ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದು ಅಂತದ್ದು. ಆಮೇಲೆ ಮನೇಲಿ ಇನ್ಯಾವ್ಯಾವ ವರ್ಕ್ ಮಾಡ್ಬೋದು. ಆಮೇಲೆ ಇಂಗ್ಲಿಷ್ ಕಲಿಯಕ್ಕೆ ಯಾವ್ಯಾವ ಸುಲಭ ಟಿಪ್ಸ್ ಇದೆ, ಗ್ರಾಮರ್ ಕಲಿಯಕ್ಕೆ, ಈ ತರ ಎಲ್ಲ ನೋಡ್ತೀನಿ. ಇದನ್ನೆಲ್ಲ ಯಾಕೆ ಮಾಡ್ತೀಯಾ? ನನಗ್ ಡ್ಯಾನ್ಸ್ ಅಂದ್ರೆ ಇಷ್ಟ, ಮತ್ತೆ ನಮ್ಮ ಅಪ್ಪ ಅಮ್ಮಂಗೂ ಇಷ್ಟ. ಮ್ಯಾಮ್, ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದೆ ನೋಡಕ, ಅದಕ್ಕೋಸ್ಕರ ನೋಡ್ತೀನಿ. ಯಾಕಂದ್ರೆ ನನ್ಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ, ಅದ್ರಲ್ಲಿ ಮಾಡಕ್ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ. ಅದ್ರಲ್ಲಿ ಏನಾದ್ರು ಒಂದು ಅಚೀವ್ ಮಾಡ್ಬೇಕು ಅಂತ ನಂಗೆ ಆಸೆ, ಸೊ ಹಾಗಾಗಿ ನೋಡ್ತೀನಿ. ಮಿಸ್ ಅಂದ್ರೆ ನನ್ಗೆ ಫಸ್ಟ್ ಚಿಕ್ಕವಳಿದ್ದಾಗ ರಂಗೋಲಿ ಬಿಡಿಸ್ಬೇಕು ಅನ್ಸ್ತಿತ್ತು. ಆಗ ನಮ್ಮ ಮಮ್ಮಿನೂ ಹೇಳ್ಕೊಡ್ತಿತ್ತು ಈ ತರ ಬಿಡು ಅಂತ. ಆಗ ಅಮ್ಮನೂ ಹೇಳ್ಕೊಟ್ಟಾದ್ಮೇಲೆ ನನಗೂ ಇಷ್ಟ ಆಯ್ತು, ರಂಗೋಲಿನೂ ಇಷ್ಟ ಆಯ್ತು. ದೂರ ಮನೆ ಇದ್ರೆ ಹೋಗಿ ಮಾತಾಡಕ್ ಆಗೋದಿಲ್ಲ, ಪಕ್ಕದ ಮನೆ ಆದ್ರೆ ಯಾವಾಗಾದ್ರೂ ಮಾತಾಡ್ಬೋದು. ದೂರ ಮನೆ ಮಾತಾಡಕ್ ಆಗೋದಿಲ್ಲ, ಅದಕ್ಕಾಗಿ ಮೊಬೈಲ್ ಅಲ್ಲಿ ಚಾಟ್ ಮಾಡ್ತೀವಿ.
ಪಾಠ ಬರೋದಿಲ್ಲ, ಅದು ಪೇರ್ ನೋಟ್ಸ್ ಅಲ್ಲಿ ನಾವ್ ಕ್ವಶನ್ಸ್ ಹುಡುಕ್ತಿವಲ್ರಿ, ಸಿಗ್ಲಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಕೇಳಿ ಬರ್ಕಂತೀವಿ. ಈ ತರ ನಿಜ ಜೀವನದಲ್ಲೂ ಸಾಧ್ಯ ಅನ್ಸುತ್ತಾ? ಮಿಸ್ ಆಗ್ಬೋದು. ಹಾ ರೀ, ಆಗುತ್ತೆ ರೀ. ಹೇಗ್ ಸಾಧ್ಯ? ಚೆನ್ನಾಗಿ ಓದ್ಬೇಕ್ರಿ. ನಾವು ನೋಡಿದ ಹಾಗೆ ನಮ್ಮೂರ್ಲೇ ಸ್ವಲ್ಪ ಮೇಕಪ್ ಆರ್ಟಿಸ್ಟ್ ಇದ್ದಾರೆ, ಆದ್ರೆ ಡ್ರಾಯಿಂಗ್ ಆರ್ಟಿಸ್ಟ್ ಕಡಿಮೆ, ಅಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಆಗ್ಬೋದು ಅನ್ಸುತ್ತೆ. ಮ್ಯಾಮ್ ಚೆನ್ನಾಗ್ ಓದಿ ಒಂದೊಳ್ಳೆ ಕೆಲ್ಸ ತಗೊಂಡ್ಮೇಲೆ ನೋಡ್ಬೇಕು ಅನ್ಸುತ್ತೆ. ಇದಕ್ಕೆ ಯಾರದ್ದೆಲ್ಲ ಬೆಂಬಲ ಬೇಕು? ಫ್ಯಾಮಿಲಿ ಅಂಡ್ ಟೀಚರ್ಸ್. ಟೀಚರ್ಸ್ ಹೌದ್ರಿ, ಫ್ರೆಂಡ್ಸ್ ಅಥವಾ ಪೇರೆಂಟ್ಸ್ ಕೇಳಿದಾಗ ಮೊಬೈಲ್ ಕೊಡ್ತಾರ್ರಿ, ಟೀಚರ್ ನಮ್ಗೆ ಏನನ್ನ ಡೌಟ್ಸ್ ಹೇಳ್ಕೊಡ್ತಾರ್ರಿ, ಪಾಠ ಮಾಡ್ತಾರ್ರಿ. ನಿನ್ ಮಾತನ್ನ ಕೇಳಿಸ್ಕೊತಿರೋ ಫ್ರೆಂಡ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಚೆನ್ನಾಗ್ ಓದಿ ಒಳ್ಳೆ 10th ಒಳ್ಳೆ ಸ್ಕೋರ್ ಮಾಡಿ ತಂದೆ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ನೀವ್ ಯಾರು ನಿಮ್ ಗೋಲ್ಸ್ ನ ನೀವ್ ಯಾವತ್ತೂ ಬಿಡಕ್ ಹೋಗ್ಬೇಡಿ. ಅಕಸ್ಮಾತ್ ನಿಮ್ ಮನೇಲಿ ಅದ್ರ ಬಗ್ಗೆ ಮಾಡಲ್ಲ ಅಂದ್ರು ನಾನ್ ಅದ್ರಲ್ಲಿ ಅಚೀವ್ ಮಾಡ್ತೀನಿ. ಫಸ್ಟ್ ನಿಮ್ ಗೋಲ್ ಮೇಲೆ ನೀವು ನಂಬಿಕೆ ಇಡಿ, ನೀವ್ ಅದ್ರಲ್ಲಿ ಸಕ್ಸಸ್ ಆಗೇ ಆಗ್ತೀರಾ. ಚೆನ್ನಾಗ್ ಮಾತಾಡಿದ್ರು ಅಲ್ವಾ? ಆಮೇಲೆ ನಮ್ ರಿಜ್ವಾನ ಬೇಗಂ ಮೇಡಮ್ ಕೇಳ್ತಿದ್ರು, ನಮ್ ಕಿಶೋರಿಯರ್ ಚೆನ್ನಾಗ್ ಮಾತಾಡೋದನ್ನ ಬೇರೆಯವ್ರು ಕೇಳ್ತಿದ್ದಾರೆ ನಿಜ, ಆದ್ರೆ ಅವ್ರು ಕೇಳಕ್ಕೆ ನೀವು ಹೊಸ ವಿಷಯ ಹೇಳ್ಬೇಕಲ್ವಾ ಅಂತ. ಈಗ ಒಂದ್ ಕೆಲ್ಸ ಮಾಡೋಣ, ನಮ್ ಕಿಶೋರಿಯರ್ಗಷ್ಟೇ ಅಲ್ಲ, ನಮ್ ಕಿಶೋರಿ ಕ್ಲಬ್ ಫೆಸಿಲಿಟೇಟರ್ಸ್ಗೆ, ನಮ್ ಕುಟುಂಬದವ್ರಿಗೆ, ನಮ್ ಕೇಳಿದ್ರು ಇನ್ನ ಯಾರಾದ್ರೂ ಇದ್ರೆ ಅವ್ರಿಗೆ ಬಹುಶಃ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ಬಿಸಿ ಬಿಸಿ ಬೈಟ್ ಕೇಳ್ಬಿಡೋಣ. ಏನಂತೀರಾ? ತೆಂಗಿನಕಾಯಿ ಒಡಿದೇ ಇರೋ ದೇವಸ್ಥಾನ ಹೇಗಿಲ್ವೋ, ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಆಲೂಗಡ್ಡೆ ಇಲ್ಲದೇನೆ ಮಾಡೋ ಅಡುಗೆನೇ ಇಲ್ಲ ಅಂದರೆ ಹೌದು ಅದಕ್ಕೇನೀಗ ಅಂದ್ರ ಇವು ಯಾವ ನಮ್ಮ ಭಾರತದಲ್ಲಿ ಮೊದಲಿಂದ ಬೆಳೀತಾ ಇದ್ದವಲ್ಲ. ಬ್ರಿಟಿಷರು, ಪೋರ್ಚುಗೀಸರು ಮತ್ತು ಬೇರೆ ಬೇರೆ ದೇಶಗಳಿಂದ ಬಂದ ಪ್ರವಾಸಿಗಳು ತಮ್ಮ ಜೊತೆ ತಂದಿದ್ದಂತೆ. ಈ ಥರ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಇನ್ನೂ ಏನೇನು ಬಂತಪ್ಪ ಅಂದ್ರ ಹುಣಸೆ ಹಣ್ಣು, ಕುಂಬಳಕಾಯಿ, ಸೀತಾಫಲ, ಬೀನ್ಸು, ಪಪ್ಪಾಯ, ಕ್ಯಾರೆಟ್ಟು, ಪಾಲಕ್ ಸೊಪ್ಪು, ಇನ್ನೂ ಎಷ್ಟೊಂದಿದೆ ಈ ಲಿಸ್ಟ್ನಲ್ಲಿ. ನೋಡಿ ಮತ್ತೆ. ಅಯ್ಯಯ್ಯೋ, ನಾನಿವೆಲ್ಲ ನಮ್ ದೇಶದ್ದೇ ಅಂತ ಅನ್ಕೊಂಡಿದ್ದೆ ನೋಡಿ. ಈಗ ನಂಗೆ ಜ್ಞಾಪಕ ಬಂತು. ಹೋದ್ ತಿಂಗಳು ನಮ್ಮ ಅಕ್ಕನ ಮಗಳ ಶಾಲೆಯಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಇತ್ತು. ಅದಕ್ಕೆ ಪೋಷಕರನ್ನೆಲ್ಲ ಕರೆದಿದ್ರು. ಅವ್ರ ಜೊತೆಗೆ ನಾನು ಹೋಗಿದ್ದೆ. ಅಲ್ಲಿ ಕಿಶೋರಿಯರು ಡಾನ್ಸ್ ಮಾಡಿದ್ರು, ಹಾಡ್ ಹೇಳಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಪ್ರೋಗ್ರಾಮು. ನಾನು ನಮ್ಮ ಅಕ್ಕನ ಮಗಳನ್ನ, ಪುಟ್ಟಿ ನೀನ್ ಯಾಕೆ ಡಾನ್ಸ್ಗೆ ಸೇರ್ಕೊಳ್ಳಿಲ್ಲ ಅಂತ ಅಂದಿದ್ದಕ್ಕವಳು, ಇಲ್ಲ ಚಿಕ್ಕಮ್ಮ, ನಂಗೆ ಎಲ್ಲಾ ಥರ ಡ್ರೆಸ್ಸು ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಸೇರ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಲು. ಆಗ ನಂಗೆ ಕಿಶೋರಿ ಕ್ಲಬ್ನಲ್ಲಿ ಆಗೋ ಚರ್ಚೆಗಳೆಲ್ಲ ಜ್ಞಾಪಕ ಆಯ್ತು. ಹಾಗೇನೆ ನಮ್ ದೇಹದ ಬಗ್ಗೆ ನಮ್ಗೆ ಪ್ರೀತಿ ಹುಟ್ಟೋ ಹಾಗೆ ಮಾಡೋ ವಿಡಿಯೋಗಳು ಎಷ್ಟು ಮುಖ್ಯ ಅಂತ ಅನ್ನಿಸ್ತು ನೋಡಿ. ಅದಕ್ಕೇನೆ ನನ್ ಕನ್ಸು ನಮ್ ರಾಜ್ಯದ ಪ್ರತಿ ಹೈಸ್ಕೂಲ್ನಲ್ಲೂ ಕಿಶೋರಿ ಕ್ಲಬ್ ಇರ್ಬೇಕು ಅಂತ. ನಿಜ ಅಂತ ಹೇಳ್ತಾ ನಮ್ ಕಿಶೋರಿ ಕ್ಲಬ್ ಬಗ್ಗೆ ನಾವ್ ಹೇಳ್ತೀವಿ ಅನ್ಕೊಂಡು ಕಿಶೋರಿಯರ್ ಬಂದಿದ್ದಾರೆ. ಅವ್ರ ಮಾತು ಕೇಳೋಣ ಬನ್ನಿ ಮತ್ತೆ. ನಿನ್ ಪರಿಚಯ ಮಾಡ್ಕೋತೀಯಾ? ನನ್ನ ಹೆಸರು ಗಾಯತ್ರಿ ಅಂತ. ನಾನು 9ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ಶಾಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗರ್ಲ್ಸ್ ರೆಸಿಡೆನ್ಸ್ ಸ್ಕೂಲ್ ಅಲಾಪುರ್. ನಿಮ್ ಸ್ಕೂಲಲ್ಲಿ ಕಿಶೋರಿ ಕ್ಲಬ್ ಇದೆಯಾ? ಎಸ್ ಮೇಡಮ್, ಇದೆ. ಕಿಶೋರಿ ಕ್ಲಬ್ ಅಂದ್ರೆ ಏನು? 12ಕ್ಕಿಂತ ಹೆಚ್ಚು 20 ವರ್ಷಕ್ಕಿಂತ ಕಡಿಮೆ ಇರೋರೆ ಕಿಶೋರಿಯರ್ ಮಿಸ್. ಕಿಶೋರಿ ಕ್ಲಬ್ ಅಂದ್ರೆ ಕಿಶೋರಿ ಪ್ಲಾಟ್ಫಾರ್ಮ್ ನೇ ಕಿಶೋರಿ ಕ್ಲಬ್ ಅಂತ ಕರೀತಾರೆ ಮಿಸ್. ನೀನ್ ಇದೆಯಾ ಕಿಶೋರಿ ಕ್ಲಬ್ ಅಲ್ಲಿ? ಹಾ ಮೇಡಮ್, ನಾನು ಇದೀನಿ. ನಿಮ್ ಕಿಶೋರಿ ಕ್ಲಬ್ ಅಲ್ಲಿ ಏನೇನ್ ಮಾಡ್ತೀರಾ? ನಮ್ ಕಿಶೋರಿ ಕ್ಲಬ್ ಅಲ್ಲಿ ಅಂದ್ರೆ ಮೇಡಮ್, ಏನಾದ್ರೂ ಗುಪ್ತವಾದ ವಿಷಯನೆಲ್ಲ ಚರ್ಚಿಸ್ತೀವಿ ಮಿಸ್. ಯಾರ ಮುಂದೆನೂ ಅಂದ್ರೆ ಶೇರ್ ಮಾಡಲ್ಲ. ಕಿಶೋರಿ ಪ್ಲಾಟ್ಫಾರ್ಮ್ ಅಲ್ಲಿ ಏನೇ ಚರ್ಚಿದ್ರು ನಾವೊಂದು ಪ್ರಮಾಣ ಮಾಡಿದ್ವಿ, ಅದು ನಮ್ಮ ಹತ್ರನೇ, ನಮ್ಮ ಫ್ರೆಂಡ್ಸ್ ನಮ್ಮೊಟ್ಟಿಗೆ ಇರುತ್ತೆ, ಮತ್ತೆ ಯಾರೊಟ್ಟಿಗೆ ಶೇರ್ ಮಾಡಲ್ಲ ಅದನ್ನ. ಮತ್ತೆ ಆದ್ರೆ ಏನಾದ್ರೂ ನಮ್ಮ ದೈವಿಕವಾಗಿ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ತೀವಿ ಮಿಸ್ ಹತ್ರ, ಅದನ್ನೆಲ್ಲ ಹೇಳ್ತಾರೆ ಮೇಡಮ್. ಮತ್ತೆ ಕಿಶೋರಿಯಲ್ಲಿ ಯಾವ್ಯಾವ ರೀತಿ ಬದಲಾವಣೆ ಆಗುತ್ತೆ, ಮತ್ತೆ ಅವ್ರು ಯಾವ ರೀತಿ ಊಟ ಮಾಡ್ಬೇಕು, ಪುರುಷ ಪ್ರಧಾನತೆ ಅಂದ್ರೆ ಏನು, ಮತ್ತೆ ಮಾಧ್ಯಮಗಳ ಮಾರುಕಟ್ಟೆ,
ಅದು ಹೇಳ್ತಾರೆ. ಅದ್ರ ಮೇಲೆ ಯಾವ್ದಾದ್ರು ಡೌಟ್ ಇದ್ರೆ ಕೇಳ್ತೀವಿ, ಮಿಸ್ ಅದನ್ನ ಹೇಳ್ತಾರೆ. ಮತ್ತೆ ಬ್ಯಾಡ್ ಟಚ್ ಗುಡ್ ಟಚ್ ಅಂದ್ರೆ ಏನಂತ ಹೇಳ್ಕೊಡ್ತಾರೆ. ರಕ್ತಹೀನತೆ ಅಂದ್ರೆ ಏನೇ ಅಂತ ಹೇಳ್ಕೊಡ್ತಾರೆ. ಮತ್ತೆ ಜೀವನ ಕೌಶಲ್ಯಗಳ ಬಗ್ಗೆ ಹೇಳ್ಕೊಡ್ತಾರೆ. ನಾವ್ ಯಾವ ರೀತಿ ಬದುಕ್ಬೇಕು, ಮುಂದೆ ಹೇಗಿರ್ಬೇಕು. ಇದ್ರಲ್ಲಿ ನಿಂಗೆ ತುಂಬಾ ಇಷ್ಟ ಆಗಿದ್ದು ನಿನ್ ಫೇವ್ರೆಟ್ ಅಂದ್ರೆ ಯಾವ್ದು? ನನ್ ಫೇವ್ರೇಟ್ ಅಂದ್ರೆ ಜೀವನ ಕೌಶಲ್ಯ ಮೇಡಮ್. ಅದು ಯಾಕೆ ಇಷ್ಟ ಆಯ್ತು ನಿಮ್ಗೆ? ಅದ್ ಯಾಕೆ ಇಷ್ಟ ಆಯ್ತು ಅಂದ್ರೆ ಮೇಡಮ್, ಮತ್ತೆ ನಾವು ಇವಾಗ ಇಲ್ಲಿ ರೆಸಿಡೆಂಟಲ್ ಸ್ಕೂಲ್ ಅಲ್ಲಿ ವಸತಿಯಲ್ಲಿ ಇದ್ದೀವಲ್ವಾ, ನಮ್ಗೆ ಈಗ ಇಲ್ಲಿದಷ್ಟೇ ಗೊತ್ತು ವಾತಾವರಣ ಇಲ್ಲಿ ಹೇಗಿದೆ ಏನು ಅಂತ. ಹೊರ್ಗಡೆ ಯಾವ ರೀತಿ ಇರ್ಬೇಕಂತ ನಮ್ಗೆ ಇನ್ನು ಗೊತ್ತಿರಲ್ವಾ ಮೇಡಮ್. ಅದನ್ನ ನಮ್ ಮಿಸ್ ಯಾವ ರೀತಿ ಇರ್ಬೇಕು, ಹೇಗಿರ್ಬೇಕು, ನಾವ್ ಯಾವ ರೀತಿ ಹೋದ್ರೆ ಸಕ್ಸಸ್ ಕಾಣ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ರೆ, ಅದಕ್ಕೋಸ್ಕರ ನಂಗೆ ಅದಾದ್ರೆ ತುಂಬಾ ಇಷ್ಟ. ಜೀವನ ಕೌಶಲ್ಯಲ್ಲಿ ಮೇಡಮ್ ಶಿಕ್ಷಣದ ಬಗ್ಗೆ ಮತ್ತೆ ಅಂದ್ರೆ ನಮ್ ಗೋಲ್ ಯಾವ ರೀತಿ ರೀಚ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ ಮೇಡಮ್. ಬೇರೆಯವರೊಟ್ಟಿಗೆ ಮಾತುಕತೆ ಆಗಿರ್ಬೋದು, ಯಾವ ರೀತಿ ಆಡ್ಬೇಕು ಯಾವ ರೀತಿ ಇಲ್ಲ ಅನ್ನೋದ್ರ ಬಗ್ಗೆ. ಮತ್ತೆ ನಮ್ಮ ನೈಬರ್ಸ್ ಅಂದ್ರೆ ಅಕ್ಕಪಕ್ಕ ಇರೋರೊಟ್ಟಿಗೆ ಯಾವ ರೀತಿ ಇರ್ಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದಾರೆ. ಕತೆ 3 ಜನ ಹುಡ್ಗಿಯರ್ ಬರ್ತಾರೆ. ಅದ್ರಲ್ಲಿ ಒಬ್ಳ ಹೆಸರು ರಕ್ಷಾ ಅಂತೆ. ಅವರೆಲ್ಲ ಅವ್ರವ್ರ ಜೀವನ ಹೇಗೆ ರೂಪಿಸ್ಕೊಂಡ್ರು ಮತ್ತೆ ಅದೆಲ್ಲ ಹೇಳಿದಾರೆ. ಡಿಜಿಟಲ್ ವಿಡಿಯೋ ಮುಖಾಂತರ ತೋರಿಸಿದ್ದಾರೆ ಮೇಡಮ್ ನಮ್ಗೆ. ಕಿಶೋರಿ ಕ್ಲಬ್ ಫೆಸಿಲಿಟೇಟರ್ ಜೊತೆ ನಿಮ್ಮ ಒಡನಾಟ ಹೇಗಿದೆ? ಅಂದ್ರೆ ಪುರುಷ ಪ್ರಧಾನತೆ ಇವಾಗ ನಮ್ ದೇಶದಲ್ಲಿ ಹೆಚ್ಚಾಗಿದೆ ಅಲ್ವಾ. ಅಂದ್ರೆ ಅವ್ರಿಗೆ ಅಧಿಕಾರ ಜಾಸ್ತಿ, ಅವಕಾಶಗಳು ಜಾಸ್ತಿ ಇದ್ವು. ಆದ್ರೆ ಇವಾಗೆಲ್ಲ ಹೆಣ್ಮಕ್ಳಿಗೆ ಅವಕಾಶ ಹೇಗಿದೆ, ಅದನ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಮೇಡಮ್. ಅಂದ್ರೆ ನನ್ಗೆ ಏನೇ ಆದ್ರೂ ಕೂಡ ನಾನು ಹೋಗಿ ಅವ್ರ ಹತ್ರ ಶೇರ್ ಮಾಡ್ಕೋಬಹುದು. ಅವ್ರಂತರ ನನ್ಗೆ ಯಾವ ರೀತಿ ಅಂತಂದ್ರೆ ಫ್ರೆಂಡ್ ತರ, ಅಂದ್ರೆ ಸೀಕ್ರೆಟ್ ಫ್ರೆಂಡ್ ಅಂತಾರಲ್ಲ ಆ ರೀತಿ ಮೇಡಮ್. ನಾನ್ ಏನ್ ಹೇಳಿದ್ರು ಮಿಸ್ ನನ್ಗೇನಾದ್ರೂ ಪರ್ಸನಲ್ ಆಗಿ ಹೇಳ್ಕೋಬೇಕಂದ್ರೆ ಹೋಗಿ ಹೇಳ್ಕೋಬಹುದು. ಅವ್ರು ಅದಕ್ಕೆ ಸಜೆಷನ್ ಕೊಡ್ತಾರೆ. ಒಂಥರ ಟೀಚರ್ ತರ ಈ ಕಡೆ ವಿತ್ ಫ್ರೆಂಡ್ಸ್ ತರ ಮಿಸ್. ನಿನ್ ಮಾತನ್ನ ಕೇಳಿಸ್ಕೊತಾ ಇರೋ ಕಿಶೋರಿಯರ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀಯಾ? ಅವ್ರ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಮೇಡಮ್ ನಂಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ನಂಗೆ ಯಾವ ರೀತಿ ಆದ ವಿಷಯನ ಗೊತ್ತಿದ್ದಿಲ್ಲ. ಈ ಕಿಶೋರಿ ಕ್ಲಬ್ ಮುಖಾಂತರ ಅದನ್ನ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ ಮೇಡಮ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಶರಣ್ ಬಸಮ್ಮ ಕೇಳ್ತಿದ್ಲು, ಈಗೇನೋ ನಾವು 9ನೇ ಕ್ಲಾಸಲ್ಲಿ ಇದ್ದೀವಿ, ನಮಗೆ ಕಿಶೋರಿ ಕ್ಲಬ್ ಇದೆ. ನಮಗೆ ಏನೇ ಡೌಟ್ ಇದ್ರೂ ನಾವು ಅಲ್ಲಿ ಮಾತಾಡಿ ಸಾಲ್ವ್ ಮಾಡ್ಕೋತೀವಿ. ಆದರೆ ಮುಂದಿನ ವರ್ಷ ಅದ್ರ ನಂತರ ಎಲ್ಲ ಏನು ಮಾಡಬೇಕು ಅಂತ. ಅದಕ್ಕೆ ರೇಣುಕಾ ಮೇಡಮ್ ಹೇಳಿದ್ರಂತೆ, ಸ್ಕೂಲಲ್ಲಿ ನಾನು ಇದ್ದೇ ಇರ್ತೀನಿ, ನೀವು ನನ್ನ ಜೊತೆ ಬಂದು ಖಂಡಿತ ಮಾತಾಡ್ಬೋದು, ಅದ್ರ ಜೊತೆಗೆ ಕಿಶೋರಿ ಅಡ್ಡ ಇದ್ದೇ ಇದೆಯಲ್ಲ ಅಂತ. ನೀವು ಇನ್ಸ್ಟಾಗ್ರಾಮಲ್ಲಿ ಕಿಶೋರಿ ಅಡ್ಡ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅವ್ರಿಗೆ ನೀವು ನಿಮ್ಮ ಡೌಟ್ನ ಮೆಸೇಜ್ ಮಾಡ್ಬೋದು ಅಂತ ಅಂದ್ರಂತೆ. ಒಳ್ಳೆ ಐಡಿಯಾ ಅಲ್ವಾ? ಐಡಿಯಾ ಅಂದಾಗ ನೆನಪಾಯ್ತು, ನಮ್ಮ ಚಿನ್ಮಯಿ ಮೇಡಮ್ಮು ಹೊಸ ಪದ ತಗೊಂಡು ಬಂದಿದ್ದಾರೆ. ಉದ್ದಕ ಅಂದ್ರೆ ಗೊತ್ತಾ? ಓಹೋ, ಉದ್ದಕ್ಕ, ಅಡ್ಡಕ್ಕ, ಮ್ಯಾಕ, ಕೆಳಿಕ ಎಲ್ಲ ಗೊತ್ತು ಅಂದ್ಬಿಟ್ರಾ? ನೀವ್ ಹಿಂಗ್ ಹೇಳ್ತೀರಾ ಅಂತ ಗೆಸ್ ಮಾಡಿದ್ದೆ ನಾನು. ಉದಕ ಅನ್ನೋದು ಕನ್ನಡದ ಪದ. ಇದು ಇಲ್ದಿರೋ ಪ್ರಪಂಚದಲ್ಲಿ ಯಾರು ಏನೂ ಉಳಿಯಲ್ಲ. ಮನುಷ್ಯರು, ಪ್ರಾಣಿ, ಪಕ್ಷಿ, ಹುಳ, ಹುಪ್ಪಟ್ಟೆ, ಕ್ರಿಮಿ, ಕೀಟ, ಮರ, ಗಿಡ, ಗಾಳಿ ಗೊತ್ತಾ? ಅಯ್ಯೋಯ್ಯೋ ಏನಪ್ಪ ಇದು ಅಂತಿದ್ರೆ ಹೇಳ್ತೀನಿ ಕೇಳಿ. ಉದಕ ಅಂದ್ರೆ ನೀರು. ಮನೆಯಲ್ಲಿರೋ ನಲ್ಲಿದಾಗ್ಬೋದು, ಜುಳು ಜುಳು ನದಿಯಲ್ಲಿ ಹರಿಯೋದಾಗಿರ್ಬೋದು, ಸಮುದ್ರದಲ್ಲಿ ರಭಸದಿಂದ ದಡಕ್ ಬಡಿಯೋ ಅಲೆ ಆಗಿರ್ಬೋದು. ಒಟ್ಟಾರೆ ನೀರ್ ಎಲ್ಲೇ ಇರ್ಲಿ ಅದ್ರ ಇನ್ನೊಂದು ಹೆಸರು ಉದಕ ಅಂತ. ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಈಗ ನಾನು ನಿಮ್ಮ ಹತ್ರ ಕೆಲವು ಗಾದೆಗಳನ್ನ ಹೇಳ್ತೀನಿ, ಅವು ಹೇಗಿದೆ ಅಂತ ಹೇಳಿ. ವಿದ್ಯೆ ಕಲಿತ ಹೆಣ್ಮಕ್ಳನ್ನ ಮನಗೆಲ್ಸ ಕಲಿತ ಗಂಡ್ಮಕ್ಳನ್ನ ನಂಬಬೇಕು. ಹಾಲುಂಡ ತವರು ನನ್ನ ಹಕ್ಕು, ಹರಸಿ ಎಲ್ರು ನನ್ನ ನಕ್ಕು. ಹುಡುಗನ ನಡತೆ, ಹುಡುಗಿಯ ಖುಷಿಗೆ ಬೆಲೆ ಕಟ್ಟಕ್ಕಾಗಲ್ಲ. ವಾವ್, ಎಷ್ಟು ಚೆನ್ನಾಗಿವೆ ಇವು ಅಂತಿದ್ದಾರೆ ನಮ್ಮ ಚಾಮರಾಜನಗರ ಕಿಶೋರಿಯರು. ಹಾಗೇನೆ ನಮ್ಮ ಮೇರಿ ನಿರ್ಮಲಾ ಮೇಡಮ್ಮು
ಕಿಶೋರಿ ಕ್ಲಬ್ನಲ್ಲಿ ಈ ಥರದ ಹೊಸ ಗಾದೆಗಳನ್ನ ಹೇಳ್ಕೊಡ್ಬೇಕು. ಇಲ್ಲಾಂದ್ರೆ ನಮ್ ಕಿಶೋರಿಯರು ಅದೇ ಹಳೇ ಗಾದೆಗಳನ್ನ ಕೇಳ್ತಿರ್ತಾರೆ ಅಂತ ಅಂದ್ರು. ಅವ್ರು ಹೇಳೋದು ಸರಿ ಅಲ್ವಾ ಅಂತ ಅನ್ನಿಸ್ತು. ಈಗ ಯಾವ ಊರಿನ ಕಿಶೋರಿಯರು ಬಂದಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋ ಸಮಯ. ಹಾಗೇ ಆಗ್ಲಿ ಅಂದ್ರ ಇನ್ಯಾಕ್ ತಡ, ಬನ್ನಿ ಬನ್ನಿ ಕೇಳೋಣ. ನಿನ್ ಪರಿಚಯ ಮಾಡ್ಕೋತೀಯಾ? ನನ್ನ ಹೆಸರು ನಂದಿನಿ. ನನ್ನ ತಂದೆಯ ಹೆಸರು ರವಿಗೌಡ. ನಮ್ಮ ಶಾಲೆ ಹೆಸರು ಸರಕಾರಿ ಪ್ರೌಢಶಾಲೆ ದಿನ್ನಿ. ನಾನು 9ನೇ ತರಗತಿ. ನನ್ನ ಹೆಸರು ಅಕ್ಮಾದೇವಿ. ನಾನು 9ನೇ ತರಗತಿಯಲ್ಲಿ ಓದಕುಂತೀನಿ. ಎಲ್ಲಂತ ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಆಲಾಪುರ್, ತಾಲೂಕ್ ಮಸ್ಕಿ, ಜಿಲ್ಲೆ ರಾಯಚೂರು. ನನ್ನ ಹೆಸರು ಮಾನಸ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಗುಂಡ್ಲುಪೇಟೆ ತಾಲೂಕು ಉಂಡಿಪುರದಲ್ಲಿ 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನೀನ್ ಇವಾಗ 9ನೇ ಕ್ಲಾಸ್ ಅಲ್ವಾ? 10ನೇ ಕ್ಲಾಸ್ ನಂತರ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಸೈನ್ಸ್ ಟೀಚರ್ ಆಗ್ಬೇಕಂತೀನಿ. IAS ಆಫೀಸರ್. ನಾನು ಮತ್ತೆ ಟೀಚರ್ ಆಗ್ಬೇಕು ಅನ್ಕೊಂಡೆ. ಯಾಕೆ ಅದನ್ನೇ ಮಾಡ್ಬೇಕು ಅನ್ಕೊಂಡೆ? ಅವು ಪ್ರಯೋಗಗಳನ್ನೆಲ್ಲ ಮಾಡಿಸ್ತಾರಲ್ರಿ, ಹಾಗಾಗಿ ಬಂತು ರೀ. ಯಾಕಂದ್ರ ಸೈನ್ಸ್ ಮಾಡಿದ್ರೆ ನಮ್ಗೆ ಎಲ್ಲಾ ತಲೆನೂ ಯೂಸ್ ಆಗುತ್ತೆ ರೀ. ಸೈನ್ಸ್ ಅಲ್ಲಿ ಚೆನ್ನಾಗಿರುತ್ತಲ್ರಿ ಸೈನ್ಸ್ ಎಲ್ಲ, ಹಾಗಾಗಿ ಸೈನ್ಸ್ ಮಾಡ್ಬೇಕಂತ ಇಷ್ಟ. ಇಂಗ್ಲಿಷ್ ಟೀಚರ್ ಆಗ್ಬೇಕು ಅಂತ ಅನ್ಸ್ತಿತ್ತು ಮ್ಯಾಮ್ ಮೊದ್ಲಿಂದ. ನಮ್ದು ಪ್ರೈಮರಿ ಒಬ್ರು ಇದ್ರು, ಅವ್ರು ನೋಡಿ ಅನ್ಕೊಂಡಿದ್ದೆ ಮ್ಯಾಮ್. ಈಗೇನಾದ್ರು ನಾವ್ IAS ಆದ್ವಿ ಅಂದ್ರ IAS ಆಫೀಸ್ ಆದ್ರೂ ಇಲ್ಲಾಂದ್ರ ಅದಕ್ಕಿಂತ ಸ್ವಲ್ಪ ಇದಂದ್ರ DC ಏನಾದ್ರು ಮಾಡ್ತಾರಿ. ನಾ DC ಆಗಿ ಹೋಗಿರ್ತಕ್ಕಂತ ಜಿಲ್ಲೆನ ಡೆವಲಪ್ ಮಾಡ್ಬೇಕು, ಹೆಸರು ಗಳಿಸ್ಬೇಕು ಅಂತ ಜಗ್ಗೆ ಆಸೆ ಐತ್ರಿ. ಅದ್ರ ಸಲಿಂದ IAS ನ ಚೂಸ್ ಮಾಡ್ತೇನೆ. ಇದನ್ನ ಹೇಗ್ ಮಾಡಕ್ ಸಾಧ್ಯ ಅನ್ಸುತ್ತೆ? ನನ್ ಜಗ್ಗೆ ಓನ್ ಎಫರ್ಟ್ ಹಾಕ್ಬೇಕ್ರಿ, ಸಾಧ್ಯ ಆಗುತ್ತೆ. ಸೈನ್ಸ್ ತಗೋಬೇಕಂತಂದ್ರೆ ನಾನು 10th ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರ ನೆಕ್ಸ್ಟ್ ಚೆನ್ನಾಗಿ ಸೀಟ್ ಸಿಗ್ತಾವ್ರಿ ಕಾಲೇಜ್ ಒಳಗ. ಸ್ಟೇಜ್ ಕರೇಜ್ ಬೆಳೆಸ್ಕೋಬೇಕು. ಏನಾನ ಒಂದು ಮಾತಾಡ್ ಬಾ ಅಂದ್ರೆ ಮಾತಾಡ್ಬೇಕು ಅದ್ರ ಬಗ್ಗೆ. ಫಸ್ಟ್ SSLC ಜಾಸ್ತಿ ಸ್ಕೋರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ನಮ್ಗೇನಂತಂದ್ರೆ ಸೈನ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೇಕ್ರಿ, ಬೇಸಿಕ್ ಎಲ್ಲ. ಸ್ಕೋರ್ ಮಾಡಿ ಒಂದ್ ಒಳ್ಳೆ ಕಾಲೇಜಿಗೆ ಸೇರ್ಕೋಬೇಕು. ಇದಕ್ಕೆ ಯಾರ್ಯಾರ್ದೆಲ್ಲ ಬೆಂಬಲ ಬೇಕು ಅನ್ಸುತ್ತೆ ನಿಂಗೆ? ಫ್ಯಾಮಿಲಿ, ಅದ್ ಬಿಟ್ರೆ ಟೀಚರ್ಸ್ ಮೋಟಿವೇಶನ್ ಮಾಡ್ತಾರೆ. ಪೇರೆಂಟ್ಸ್, ಟೀಚರ್ಸ್. ಅಕ್ಕ ಮಾಡ್ತಾಳ್ರಿ ಸಹಾಯ, ಟೀಚರ್ಸ್ ಮಾಡ್ತಾರ, ಪೇರೆಂಟ್ಸ್ ಮಾಡ್ತಾರ್ರಿ. ಟೀಚರ್ಸ್, ಎಲ್ಲಾ ಟೀಚರ್ಸು ಚೆನ್ನಾಗಿ ಎಲ್ಲದಕ್ಕೂ ಮೋಟಿವೇಟ್ ಮಾಡ್ತಾರೆ. ಏನೇನ್ ತಗೋಬೇಕು ಈಗ್ಲಿಂದಾನೆ ಎಲ್ಲಾ ತರದ ಎಫರ್ಟ್ ಹಾಕಿ ಯಾವ್ಯಾವ ತರ ಓದ್ಬೇಕು ಎಲ್ಲಾ ತರಾನು ಮಾಡ್ತಿದ್ರೆ. ಪೇರೆಂಟ್ಸ್ ಅಂದ್ರ ರೀ, ನಿನ್ ಕೈಲಿ ಆಗುತ್ತಾ, ನಿನ್ ಕೈಲಿ ಎಲ್ಲಾ ಮಾಡಕ್ ಆಗುತ್ತಾ, ನೀನ್ ಎಲ್ಲದ್ರಲ್ಲೂ ಫಾರ್ವರ್ಡ್ ಅದಿ, ಮಾಡು, ಏನಾಗ್ಲಿ ನಾವ್ ಸಪೋರ್ಟಿವ್ ಆಗಿರ್ತೀವಿ ನಿಮ್ಗ ಅಂತೆಲ್ಲಾ ಸಪೋರ್ಟ್ ಮಾಡೋಕ್ರಿ. ಅಂದ್ರ ನಮ್ಗ್ ಸ್ವಲ್ಪ ಏನಂತಂದ್ರ ನಮ್ ಪೇರೆಂಟ್ಸ್ ನಮ್ ಹಿಂದ ಅದಾರ, ನಾವ್ ಅಚೀವ್ ಮಾಡ್ಬೋದು. ಯಾರಿಲ್ಲ ಅಂದ್ರ ನಮ್ ಪೇರೆಂಟ್ಸ್ ಅದಾರ ನಮ್ ಹಿಂದ ಅಂತ ಹೇಗಸಿ ಅಚೀವ್ ಮಾಡಕ್ ಆಗುತ್ತೆ. ನಿನ್ ಮಾತ್ನ ಕೇಳ್ತಾ ಇರೋ ನಿನ್ ಫ್ರೆಂಡ್ಸ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀಯಾ? ಏನ ಡೌಟ್ಸ್ ಇರ್ಲಿ, ಏನ್ ಸಂಕೋಚ ಪಟ್ಕಲಾರ್ಸ್ ಕೇಳ್ಬೇಕು. ಅಂದ್ರೆ ಅವ್ರು ಏನೇನ್ ಆಗ್ಬೇಕು ಅನ್ಕೊಂಡಿರ್ತಾರೆ ಆ ಗುರಿನ ಅವ್ರು ಸಾಧಿಸೋರ್ಗು ಬಿಡ್ಬಾರ್ದು. ಚೆನ್ನಾಗಿ ಅದಕ್ಕೆ ಎಫರ್ಟ್ ಹಾಕಿ ಓದಿ, ಮತ್ತೆ ಏನೇನ್ ಬೇಕು ಆತರ ಎಲ್ಲ ಎಲ್ರು ಸಪೋರ್ಟ್ ಇಂದ ನಿಮ್ ಗುರಿನ ಸಾಧಿಸಿ ಅಂತ ಹೇಳಿ. ಕಾರ್ಯಕ್ರಮ ಮುಗಿಸೋ ಟೈಮ್ ಬಂದೇ ಬಿಡ್ತಲ್ಲಪ್ಪ. ಈ ಸಲದ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತಾ? ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿ ನಮಗ್ ತಿಳಿಸ್ತೀರಾ ತಾನೆ? ನೀವೆಲ್ರೂ ಬೇಸಿಗೆ ರಜನ ಎಂಜಾಯ್ ಮಾಡಿ, ಸರಿನಾ? ಮತ್ತೆ ನಿಮ್ಮ ಭೇಟಿ ನೀವು ಬೇಸಿಗೆ ರಜಾ ಮುಗಿಸಿ ಮತ್ತೆ ಸ್ಕೂಲ್ಗೆ ವಾಪಸ್ ಬಂದ್ಮೇಲೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮ್ ಕಡೆಯಿಂದ ಬಾಯ್. ನಾವ್ ಬಂದೆ 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 ಹೇ ಬಾರೆ ಬಾರೆ ಬಾರೆ. ನಾವ್ ಕಿಶೋರಿ ಇಲ್ಲಿ ನಮ್ದೇ ಸೀನ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಾನೊಬ್ಳೆ ಅಲ್ಲ ನನ್ನ ಹಿಂದೆ ಇದ್ದಾರೆ ಗೆಳತಿರೆಲ್ಲ. ನೋಡಿ ನಮ್ಮ ಟೀಚರ್ಸು, ನಮ್ಮ ಬಲ, ನಮ್ಮ